ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಜಮ್ಮು ಕಾಶ್ಮೀರದ 3 ಹಂತದ ಚುನಾವಣಾ ಮತದಾನ ಮುಗಿದು ಹೋಗಿತ್ತು. ನಿನ್ನೆ ಶನಿವಾರ ಹರಿಯಾಣದ ಮತದಾನ ನಡೆಯಿತು. ಮತದಾನ ಮುಗಿದ ಆದ ತಕ್ಷಣ ಎಲ್ಲ ಖಾಸಗಿ ಟಿ ವಿ ಚಾನಲ್ಗಳು ಏನು ಮಾಡ್ತಾ ಇದ್ವು, ಎಲ್ಲರೂ ಒಂದರ ಹಿಂದೆ ಒಂದರಂತೆ ಎಕ್ಸಿಟ್ ಪೋಲ್ ತೋರಿಸೋರು. ಇವ್ರು ಗೆದ್ದು ಬಿಡ್ತಾರೆ, ಇವರು ಸೋತು ಬಿಡ್ತಾರೆ, ಇವರು ಅಧಿಕಾರಕ್ಕೆ ಏರ್ತಾರೆ, ಇವರು ಅಧಿಕಾರದಿಂದ ಕೆಳಗಿಳಿತಾರೆ, ಇವ್ರ ಬಗ್ಗೆ ಜನರ ಒಲವಿಲ್ಲ, ಇವ್ರು ಕಂಡ್ರೆ ಜನರಿಗೆ ಆಕರ್ಷಣೆ ಇದೆ. ಈ ರೀತಿಯಾದಂಥ ಪುಂಖಾನುಪುಂಖವಾದಂಥ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ಗಳು, ಅದರ ಮೇಲೆ ಸಟ್ಟಾಬಾಜಿ, ಅದರ ಮೇಲೆ ಶೇರು ಮಾರ್ಕೆಟು ಇಡೀ ದೇಶದ ಎಕಾನಮಿಯನ್ನು ಡಿಸೈಡ್ ಮಾಡ್ತಾ ಇದ್ದಂಥದ್ದು. ಆದರೆ 2024ರ ಚುನಾವಣೆಯ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗೆ ಆದಂಥ ಅತಿ ದೊಡ್ಡದಾದಂಥ ಮುಖಭಂಗ ಇದೆಯಲ್ಲ, ಅದು ಯಾವ ಮಟ್ಟಿಗೆ ತಂದು ನಿಲ್ಲಿಸಿದೆ ಅಂದರೆ, ಈ ಬಾರಿ ನಡೆದಂಥ 2 ಚುನಾವಣೆ ಎಕ್ಸಿಟ್ ಪೋಲ್ ಮಾಡಲಿಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡಿದರು, ಯಾರೂ ದುಡ್ಡನ್ನು ಇನ್ವೆಸ್ಟ್ ಮಾಡಲಿಲ್ಲ ಮತ್ತು ಯಾರೂ ಈ ರೀತಿ ಎಕ್ಸಿಟ್ ಪೋಲ್ ತೋರಿಸುವ ಧೈರ್ಯವನ್ನು ಕೂಡ ಮಾಡಲಿಲ್ಲ. ಏಕೆಂದರೆ ಎಲ್ಲ ಟಿ ವಿ ಚಾನಲ್ಗಳು ತಮ್ಮ ವಿಶ್ವಾಸಾರ್ಹತೆಯನ್ನು ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ವು. ಇನ್ನಿಲ್ಲದ ಹಾಗೆ ಮುಗಿಬೀಳ್ತಾ ಇದ್ರು. ಚುನಾವಣೆ ಮತದಾನ ಆದ ದಿವಸ ಪ್ರತಿಯೊಂದು ಟಿ ವಿ ಚಾನಲ್ ಅವರು ಒಂದಿಲ್ಲ ಒಂದು ಏಜೆನ್ಸಿಯನ್ನು ಹೈಯರ್ ಮಾಡೋರು, ಆ ಏಜೆನ್ಸಿ ಜೊತೆ ಟೈಅಪ್ ಮಾಡೋದು, ಅವರು ಬಂದು ಡಿಸ್ಕಷನಲ್ಲಿ ಕೂತ್ಕೊಳ್ಳೋದು, ಹೀಗಾಗೇ ಆಗತ್ತೆ ಅಂತ ಯಾವ ರೀತಿ ಖಚಿತವಾಗಿ ಹೇಳ್ತಾ ಇದ್ರು ಅಂದರೆ, ಮುಂಚೆಯೇ ಇಲ್ಲೇ ಮತ ಎಣಿಕೆ ನಡೆದು ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಂಥದ್ದು. 2024ರ ಚುನಾವಣೆ ಕೊಟ್ಟಂಥ ಹೊಡ್ತಾ ಇದೆಯಲ್ಲ, ಯಾವ ರೀತಿ ಮಿಸ್ಫೈರ್ ಆಯಿತು ಅಂದರೆ, ಈ ಬಾರಿ ಯಾವ ಏಜೆನ್ಸಿಗಳು ಆ ಧೈರ್ಯವನ್ನು ಮಾಡಲಿಲ್ಲ, ಯಾವ ಚಾನಲ್ಗಳು ಕೂಡ ಹೀಗೆಯೇ ಆಗತ್ತೆ ನಿಖರವಾಗಿ ಅಂತ ಹೇಳುವಂಥ ದಾರ್ಷ್ಟ್ಯವನ್ನು ತೋರಲಿಲ್ಲ. ಈ ಬಾರಿ ಇಂಡಿಯಾ ಟಿ ವಿ ಇರಲಿಲ್ಲ, ಈ ಬಾರಿ ABP ಚಾನಲ್ ಇರಲಿಲ್ಲ, ಅವ್ರದ್ದು ಎಕ್ಸಿಟ್ ಪೋಲ್ ಬರಲಿಲ್ಲ. ಶನಿವಾರ ದಿವಸ ಸಂಜೆ, ನಿನ್ನೆ ಸಂಜೆ ಚಾಣಕ್ಯ ಯಾರು 2014ರಲ್ಲಿ ನರೇಂದ್ರ ಮೋದಿಗೆ 310 ಸೀಟ್ ಬರುತ್ತೆ NDA ಅಂತ ಹೇಳಿ ಇಡೀ ದೇಶದ ಜನ ನಿಬ್ಬೆರಗಾಗುವ ಹಾಗೆ ಎಕ್ಸಿಟ್ ಪೋಲ್ನಲ್ಲಿ ಖಚಿತವಾದಂಥ ಫಲಿತಾಂಶವನ್ನು ತೋರಿಸಿದ್ರು. ಈ ಬಾರಿ ಚಾಣಕ್ಯ ನ್ಯೂಸ್ ಇಲ್ಲವೇ ಇಲ್ಲ, ಟುಡೇಸ್ ಚಾಣಕ್ಯ ಇಲ್ಲವೇ ಇಲ್ಲ, ನ್ಯೂಸ್ 24 ಇಲ್ಲವೇ ಇಲ್ಲ, NDTV ಅವ್ರದ್ದಿಲ್ಲ ರೀ, ಬೇರೆದವ್ರದ್ದು ಬಿಟ್ಬಿಡಿ. NDTV ಅವ್ರು ಮಾಡಿಲ್ಲ ಈ ಸಲ, ರಜತ್ ಶರ್ಮಾ ಚಾನಲ್ ಮಾಡಿಲ್ಲ, ಇಂಡಿಯಾ ಟಿ ವಿ ಅವ್ರು ಮಾಡಿಲ್ಲ, ಯಾರೂ ಎಕ್ಸಿಟ್ ಪೋಲ್ ಮಾಡಿಲ್ಲ. ಮಾಡಿದವ್ರು 3 ಮತ್ತೊಂದು, ಒಂದು ಟೈಮ್ಸ್ನವ್ರು ಮಾಡಿದರು, ರಿಪಬ್ಲಿಕ್ ಟಿ ವಿ ಅವ್ರು ಮಾಡ್ತಾರೆ, ಆಜ್ ತಕ್ ಇಂಡಿಯಾ ಟುಡೇ ಅವ್ರು ಮಾಡಿದವ್ರು ಕೊಟ್ಟಂಥ ಫಲಿತಾಂಶ ಹೇಗಿದೆ, ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅದೇ ಫಲಿತಾಂಶ ಕೊಟ್ಟಿದ್ದಾರೆ. ನಾವು ಯಾವುದೇ ವಿಶೇಷತೆಯನ್ನು ಹೇಳಲಿಲ್ಲ, ಯಾವುದೂ ಖಚಿತವಾಗಿ ಹೇಳುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆ ಕಡೆ ಯಶವಂತ್ ದೇಶ್ಮುಖ್, ಈ ಕಡೆ ಪ್ರದೀಪ್ ಗುಪ್ತಾ. ಈಗ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ, ಹೇಳುವಾಗಲೇ ಅನುಮಾನ, ಸಂದೇಹ, ಹೀಗೂ ಆಗಬಹುದು ಹಾಗೂ ಆಗಬಹುದು ಅಂತ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ. ಹಾಗಾದರೆ ಏನು ಹೇಳಿದರು ಅಂತ ನಾನು ಹೇಳ್ತೀನಿ. ಇದು ನನ್ನ ಅಂಕಿಅಂಶ ಅಲ್ಲ, ಅವ್ರು ಹೇಳಿರುವಂಥ ಅಂಕಿಅಂಶವನ್ನು ತಮ್ಮೆದುರಿಗೆ ಹೇಳ್ತೇನೆ. ನ್ಯಾಷನಲ್ ಕಾನ್ಫರೆನ್ಸು ಈ ಬಾರಿ ಮೈತ್ರಿಕೂಟ, ನ್ಯಾಷನಲ್ ಕಾನ್ಫರೆನ್ಸ್ ಆ್ಯಂಡ್ ಕಾಂಗ್ರೆಸ್, ಇವರ ಒಕ್ಕೂಟ ಈ ಬಾರಿ 40ರಿಂದ 45 ಸ್ಥಾನಗಳನ್ನು ಗೆಲ್ಲತ್ತೆ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಅಂತ ಚಾನಲ್ಗಳೆಲ್ಲ ಹೇಳ್ತಾ ಇದ್ದಾವೆ. ಟೈಮ್ಸ್ ನಾವು ಅದೇ ಹೇಳ್ತದೆ, ಆಮೇಲೆ ಇಂಡಿಯಾ ಟುಡೇದವರು ಅದನ್ನೇ ಹೇಳಿದ್ದಾರೆ. ಹೆಚ್ಚು ಕಮ್ಮಿ 36ರಿಂದ 41 ತೋರಿಸ್ತಾರೆ, ಅಥವಾ 40ರಿಂದ 45. ಒಟ್ಟು ಸ್ಥಾನ ಇರೋದೆಷ್ಟು? 90 ಸ್ಥಾನಗಳು. ಯಾವ ರೀತಿ ಲೆಕ್ಕಾಚಾರ ಇದೆ? ಅಂದರೆ ಘಾಟಿ ಪ್ರದೇಶ ಏನಿದೆ, ಘಟ್ಟ ಏನಿದೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ, ಕಾಶ್ಮೀರ ಅಂತ ಏನಿದೆ, ಆ ಕಾಶ್ಮೀರದಲ್ಲಿ ಮುಸಲ್ಮಾನರು ಯಾರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿಲ್ಲ. ಅಲ್ಲಿ ಕ್ಯಾಂಡಿಡೇಟು ನಿಲ್ಲಿಸಿಲ್ಲ ಬಿಡಿ, ನಿಂತರೂ 1-2 ಕ್ಯಾಂಡಿಡೇಟ್ಗೂ ಅಲ್ಲೇನು ವೋಟಿಂಗ್ ಆಗಿಲ್ಲ. ಕೆಳಗಡೆನೂ ಜಮ್ಮುನಲ್ಲೂ ಅಷ್ಟೇ ಯಾರು ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಮುಸಲ್ಮಾನರ ಶೇಕಡಾವಾರು ಮತ 3%ಗಿಂತ ಕಡಿಮೆ ಇದೆ ಅಂತ, ನನಗೆ ಅದಕ್ಕಿಂತ ಕಡಿಮೆ ಇದೆ ಅಂತ ನನಗನ್ಸುತ್ತೆ. ಅವರು ಹೇಳಿರೋದನ್ನು ತಮ್ಮೆದುರಿಗೆ ಹೇಳ್ತೇನೆ. ಜಮ್ಮುವಿನಲ್ಲಿ ಭಾರತೀಯ ಜನತಾ ಪಾರ್ಟಿ 26ರಿಂದ 30 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಇವೆಲ್ಲ ಚಾನಲ್ಗಳು ಹೇಳ್ತಾ ಇದ್ದಾವೆ. 43 ಸ್ಥಾನಗಳಿದ್ದಾವೆ ಜಮ್ಮುನಲ್ಲಿ. 43ರಲ್ಲಿ 26ರಿಂದ 30 ಸ್ಥಾನಗಳಲ್ಲಿ ಜಮ್ಮು ಗೆಲ್ಲಲಿದೆ, ಜಮ್ಮುನಲ್ಲಿ BJP ಗೆಲ್ಲಲಿದೆ. ಮೇಲ್ಗಡೆ ಘಾಟಿ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಆ್ಯಂಡ್ ನ್ಯಾಷನಲ್ ಕಾನ್ಫರೆನ್ಸ್ ಅದು 40ರಿಂದ 45 ಸ್ಥಾನಗಳನ್ನು ಗೆಲ್ಲಲಿದೆ. ಹಾಗೆ ಉಳಿದ 15 ಸ್ಥಾನ ಯಾರು ಗೆಲ್ತಾರೆ? ಉಳಿದ 15 ಸ್ಥಾನಗಳನ್ನು ರಾಶಿದ್ ಎಂಜಿನಿಯರ್ ಥರದಂಥ ವ್ಯಕ್ತಿಗಳು, ಸ್ವತಂತ್ರ ಪಕ್ಷಗಳೇನಿದ್ದಾವೆ, ಅವರು ಈ ಬಾರಿ ಗೆಲುವನ್ನು ಪಡೀತಾರೆ. ಎಷ್ಟು ಗೆಲ್ತಾರೆ? 6ರಿಂದ 10 ಸ್ಥಾನಗಳನ್ನು ಅವರಿಗೆ ಕೊಡಲಾಗಿದೆ.
ಸುಮಾರು 6ರಿಂದ 10 ಪಕ್ಷೇತರರು, ಸ್ವತಂತ್ರ ನಿಂತಂಥವರು ಮತ್ತು ಈ ರಾಷ್ಟ್ರೀಯ ಇಂಜಿನಿಯರ್ ಪಕ್ಷ ಇವರು ಎಲ್ಲರಿಗೂ ಲಭ್ಯ ಆಗುತ್ತೆ. ಅಲ್ಲಿ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಏನಪ್ಪ ಅಂತಂದರೆ, ಸಹಜವಾಗಿ ಸರ್ಕಾರವನ್ನು ರಚಿಸಲಿಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. 46 ಸ್ಥಾನಗಳು ಯಾರು ಗೆಲ್ತಾರೆ ಅದಕ್ಕೆ ಮ್ಯಾಜಿಕ್ ನಂಬರ್ ಅಂತಾರೆ. 90ರಲ್ಲಿ 46 ಸ್ಥಾನ ಯಾರಿಗೆ ಬಂದಿದೆಯೋ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಜಮ್ಮು ಕಾಶ್ಮೀರದಲ್ಲಿ. ಹಾಗೆ 46ಕ್ಕಿಂತ ಹೆಚ್ಚು ಸ್ಥಾನ ಬರುವಂಥ ಯಾವ ಪಕ್ಷಗಳು ಅಲ್ಲಿಲ್ಲ. ಎಲ್ಲ ಪಕ್ಷಗಳು 40ರಿಂದ 42, 45 ಒಳಗಡೆ ತೋರಿಸ್ತಾ ಇದ್ದಾರೆ ಈ ನ್ಯಾಷನಲ್ ಕಾನ್ಫರೆನ್ಸ್ಗೆ. ಹಾಗಾದರೆ ಈ ಬಾರಿ ಏನಾಗುತ್ತೆ? ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಹಂಗ್ ಅಸೆಂಬ್ಲಿ ಆಗಲಿದೆ. ಹಂಗ್ ಅಸೆಂಬ್ಲಿ ಆದ ಸಂದರ್ಭದಲ್ಲಿ ಯಾರು ಸರ್ಕಾರ ರಚನೆ ಮಾಡಬಹುದು? ಒಂದಷ್ಟು ಅಲ್ಲಿ ಗುಲಿಸ್ತಾನ್ ನ್ಯೂಸ್ ಅಂತ ಒಂದು ಲೋಕಲ್ ವೆಬ್ಸೈಟ್ ಇದೆ ಮತ್ತು ಅವ್ರದ್ದು ಒಂದು ಪತ್ರಿಕೆ ಕೂಡ ಇದೆ, ಗುಲಿಸ್ತಾನ್ ನ್ಯೂಸ್ ಅಂತ. ನೀವು ಗೂಗಲ್ಗೆ ಹೋಗಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ನಾನು ಅದನ್ನು ಹೆಚ್ಚು ನಂಬಲಾರ್ಹವಾದಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ, ವಿಶ್ವಾಸಾರ್ಹವಾಗಿ ಅಂದ್ಕೊಂಡೆ. ಯಾಕೆಂದರೆ ಉಳಿದ ಟೈಮ್ಸ್ ನೌ ಆಗಿರ್ಬೋದು, ರಿಪಬ್ಲಿಕ್ ಆಗಿರ್ಬೋದು, ಇಂಡಿಯಾ ಟುಡೇ ಆಗಿರ್ಬೋದು, ಮುಂಬೈ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರು ಎಲ್ಲ ವರದಿಗಳನ್ನು ಕೊಡೋದು, ಅಲ್ಲಿ ಲೆಕ್ಕಾಚಾರ ಮಾಡೋದು. ಈ ಗುಲಿಸ್ತಾನ್ ನ್ಯೂಸು ಸ್ವತಃ ಸ್ಥಳೀಯವಾಗಿ ಜಮ್ಮು ಕಾಶ್ಮೀರದಲ್ಲಿ ಇರುವಂಥ ವೆಬ್ಸೈಟ್ ಇದು. ಅಲ್ಲಿಯೇ ಜನರೇ ಮಾಡುವಂಥ ಸಮೀಕ್ಷೆ. ಅವರಿಗೆ ಕಣ್ಣಾರೆ ಕಾಣಿಸ್ತಾ ಇರ್ತದೆ ಏನಾಗ್ಬೋದು ಚುನಾವಣೆ, ಇದು ಯಾವ ಅಭ್ಯರ್ಥಿ ಹಣೆ ಬರ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಜಾತಕ ಕುಂಡ್ಲಿ ಚೆನ್ನಾಗಿ ಬಂದಿರ್ತಾರೆ. ಅವ್ರು ಹೇಳುವ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಉಳಿದ ಈ ರಾಷ್ಟ್ರೀಯ ಇಂಜಿನಿಯರ್ನ ಸ್ವತಂತ್ರ ಪಕ್ಷ ಎಲ್ಲ ಸೇರಿಸಿಕೊಂಡು ಸರ್ಕಾರವನ್ನು ರಚಿಸುವ ಸಾಧ್ಯತೆ ಇದೆ. ಯಾಕೆ ಅಂತಂದರೆ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಇವರು ಮೈತ್ರಿಯನ್ನು ಮಾಡಿಕೊಂಡ್ರೆ ಈ ರಾಷ್ಟ್ರೀಯ ಇಂಜಿನಿಯರ್ಗೆ ಅನುಕೂಲ ಆಗ್ಬೋದು. ಆತ ಈಗಾಗಲೇ ಜೈಲು ವಾಸಿ, ತಿಹಾರ್ ಜೈಲಿನಲ್ಲಿರುವಂಥ ಮನುಷ್ಯ ಈಗ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದಾನೆ. ಆದ್ದರಿಂದ ಆತನ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಸಹಾಯ ಮಾಡ್ಬೋದು. ಹಾಗಾದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನು? ಕಾಂಗ್ರೆಸ್ ಜಮ್ಮು ಕಾಶ್ಮೀರದಲ್ಲಿ 3ರಿಂದ 6 ಸ್ಥಾನಗಳ ಗೆದ್ದರೆ ಅತಿ ಹೆಚ್ಚು. ನೋಡಿ ಎಂಥ ಡಿಸಾಸ್ಟರ್ ರಿಸಲ್ಟು ಅಂತ. ಆ್ಯಕ್ಚುಲಿ ಲೆಕ್ಕಾಚಾರ ಇದ್ದದ್ದೇನು ಅಂದರೆ, ಜಮ್ಮು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ಸು ಟಕ್ಕರ್ ಕೊಡಬೇಕು ಅಂತ ಇದ್ದು. ಹೇಗಿದ್ದರೂ ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮುಸಲ್ಮಾನರು ಓಟ್ ಹಾಕಲ್ಲ. ಹಿಂದೂಗಳಿರೋದು ಜಮ್ಮುವಿನಲ್ಲಿ. ಜಮ್ಮುವಿಗೆ ಫೈಟ್ ಕೊಡಬಹುದಾದಂಥ ಇನ್ನೊಂದು ಪಕ್ಷ ಯಾವುದಾದ್ರೂ ಅದು ಕೇವಲ ಕಾಂಗ್ರೆಸ್ಸು. ಆದರೆ ರಾಹುಲ್ ಗಾಂಧಿ ಜಮ್ಮುವಿನಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಲೇ ಇಲ್ಲ, ಹೋರಾಟವನ್ನೇ ಮಾಡಲಿಲ್ಲ. ಬಂದು ಕಾಶ್ಮೀರದಲ್ಲಿ ಅವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಎಲ್ಲರೂ ಅಲ್ಲೇ ಭಾಷಣ ಮಾಡಿದರು. ಯಾವುದೇ ರೀತಿ ಅನುಕೂಲ ಆಗುವ ಸಾಧ್ಯತೆ ಇಲ್ಲ. ಸಿಂಗಲ್ ನಂಬರ್ ಇಳಿತಾರೆ 3ರಿಂದ 6 ಸ್ಥಾನ ಅಂತ ಈ ಗುಲಿಸ್ತಾನ್ ನ್ಯೂಸು ಮತ್ತು ಉಳಿದ ಚಾನಲ್ಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಹಂಗ್ ಅಸೆಂಬ್ಲಿ ಬರುವ ಸಾಧ್ಯತೆ ಇದೆ ಜಮ್ಮು ಕಾಶ್ಮೀರದಲ್ಲಿ ಅನ್ನುವಂಥ ಎಲ್ಲ ಚಾನಲ್ಗಳ ಎಕ್ಸಿಟ್ ಪೋಲ್ನ ಒಟ್ಟು ತಾತ್ಪರ್ಯ. ಇನ್ನು ಈ ಕಡೆ ಬರೋಣ, ಹರಿಯಾಣಗೆ ಬರೋಣ. ಹರಿಯಾಣದಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ಸು ಈ ಬಾರಿ ಸರ್ಕಾರವನ್ನು ರಚಿಸತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಅಲ್ಲಿ ಕೂಡ 90 ಸ್ಥಾನದಲ್ಲಿ 45ರಿಂದ 55 ಸ್ಥಾನಗಳಷ್ಟು ಕಾಂಗ್ರೆಸ್ಸು ಸಂಪೂರ್ಣವಾಗಿ ಸ್ವೀಪ್ ಮಾಡುತ್ತೆ ಅಂತ. ಭಾರತೀಯ ಜನತಾ ಪಾರ್ಟಿಗೆ 26ರಿಂದ 30 ಸ್ಥಾನ ಬಂದರೆ ಹೆಚ್ಚು ಅಂತ. ಅಲ್ಲಿ ಇದ್ದಂಥ ಜಾಟ್ ಮತದಾರರೇನಿದ್ದಾರೆ, ಜಾಟ್ ಮತದಾರರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಜಾಟರು BJP ವಿರೋಧಿ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಒಂದು. ಎರಡನೇದು, ರೈತರ ಹೋರಾಟದ ಕಾಲದಿಂದ ಎಲ್ಲರೂ ಅಲ್ಲಿರುವಂಥ ಫಾರ್ಮರ್ಸು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಇದ್ದಾರೆ ಅಂತ. ಕಳೆದ ಬಾರಿ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರ ವಿಷಯವೇ ಪ್ರಧಾನವಾಗಿದ್ದರಿಂದ 10ರಲ್ಲಿ ಕೇವಲ 5 ಸ್ಥಾನಕ್ಕೆ ಪಟ್ಟುಕೊಳ್ಳಬೇಕಾಯಿತು ಭಾರತೀಯ ಜನತಾ ಪಾರ್ಟಿ. 5 ಕಾಂಗ್ರೆಸ್ಸು, 5 BJP. ಆದರೆ ಹಿಂದಿನ ಸಲ 10ಕ್ಕೆ 10 BJP ಗೆದ್ದಿತ್ತು ಹರಿಯಾಣದಲ್ಲಿ. ಈ ಬಾರಿ 5 ಹಂಚಿಕೊಂಡ್ರು, ಕಾಂಗ್ರೆಸ್ 5 BJP 5. ಮನೋಹರ್ ಲಾಲ್ ಖಟ್ಟರ್ ಕತೆ ಮುಗಿತು ಬಿಡಿ. ಅವ್ರ ಪಾಪ ಕೇಂದ್ರಕ್ಕೆ ಹೋದರು. ಅವರೇನಂತ ಆಡಳಿತ ವಿರೋಧಿ ಕೆಲಸಗಳನ್ನು ಮಾಡಿರಲಿಲ್ಲ, ಭ್ರಷ್ಟಾಚಾರ ತಾಂಡವವಾಡ್ತಾ ಇರಲಿಲ್ಲ. ಆದರೂ ಕೂಡ ಅವ್ರ ಮೇಲೆ ಗೂಬೆ ಕೂರಿಸ್ಲಾಯಿತು. ಅವ್ರನ್ನ ನರೇಂದ್ರ ಮೋದಿ ಕೆಳಗಡೆ ಇಳಿಸಿ ಅಲ್ಲಿ ನಾಯಬ್ ಸಿಂಗ್ ಸೈನಿ ತಂದರು. ನಾಯಬ್ ಸೈನಿ ಅಲ್ಲಿ ಜನರನ್ನ ಗೆಲ್ಲುವಲ್ಲಿ ವಿಫಲರಾಗಿಬಿಟ್ರು. ಆತ ಹಿಂದುಳಿದ ವರ್ಗದಿಂದ ಬಂದಂಥ ಮನುಷ್ಯ. ಆತ ಜನರನ್ನು ಸೆಳೆಯಬಲ್ಲ ಅಂತ ನರೇಂದ್ರ ಮೋದಿ ಪರಿಭಾವಿಸಿದರು. ಆದರೆ ಅಂಥದ್ದು ಯಾವುದು ಮ್ಯಾಜಿಕ್ಕಲ್ಲಿ ನಡೆಯಲಿಲ್ಲ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಹರಿಯಾಣದಲ್ಲಿ ಯಾವುದೇ ರೀತಿಯಾದಂಥ ಅನುಕೂಲ ಆಗೋದಿಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತವೆ. ನಾನು ಹೇಳ್ತಾ ಇರೋದಲ್ಲ. ಏಕೆಂದರೆ ವಿಶ್ವಾಸಾರ್ಹತೆ ಅನ್ನೋದು ಸುದ್ದಿ ಮಾಧ್ಯಮದಲ್ಲಿ ಬಹಳ ಮುಖ್ಯವಾದಂಥದ್ದು. ಅದನ್ನು ಕಳ್ಕೊಳ್ಳಿಕ್ಕೆ ನಾನು ಕೂಡ ಸಿದ್ಧನಿರೋದಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.
ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ ಕೊಡಲಾಗಿದೆ. 7760221668. ನಮಸ್ಕಾರ.